ಅದ್ಕೆ ಅಂಥದ್ದೇನು ಸೀಕ್ರೆಟ್ ಇಲ್ಲ ಅದ್ಕೆ. ಈ ಥರ ಅಣ್ಣ ಅದ್ಕೆ ಜಾತಕಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ಪ್ರಾಬ್ಲಮ್ ಇದೆ, ಹಾಗಾಗಿ ನೀನ್ ಇಲ್ಲೇ ಇರಮ್ಮ ಅಂತ ಹೇಳಿದ್ರು. 10 ದಿನ ಇಲ್ಲೇ ಇರ್ಬೇಕಾಗತ್ತೆ ಅಂತ ಹೇಳ್ದೆ. ಆ ವಿಷಯವಾಗಿ ಏನು ಯಾಕೆ ಅಂತ ಕೆದ್ಕಿ ಕೇಳಕ್ ಹೋಗ್ಬೇಡಿ ಅಂತ ಹೇಳ್ದೆ. ಅದಕ್ಕೆ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಇಷ್ಟೇನಾ? ಅಲ್ಲಮ್ಮ, ಈ ವಿಷಯ ಆಗಿದ್ರೆ ಅಳಿಯಂದ್ರೆ ಎಲ್ಲರ ಮುಂದೆ ಕೇಳಿದ್ರಲ್ಲ, ಆಗ್ಲೇ ಹೇಳ್ಬೋದಾಗಿತ್ತಲ್ಲ ಕಂದ. ಮೇ ಬಿ ಆ ಟೆನ್ಷನ್ ಅಲ್ಲಿ ಹೇಳ್ಬೇಕು ಅಂತ ಅನ್ಸ್ಲಿಲ್ಲ. ಅದು ಅಲ್ದೆ ಅದೇ ವಿಷಯನ ಎಷ್ಟು ಸಲ ಅಂತ ಹೇಳೋದು, ನಾನು ಅದಕ್ಕೆ ಸುಮ್ನಾಗ್ ಹೋದೆ. ಸರಿ, ಇವಾಗ ಅದರಿಂದ ಏನಾಯ್ತು? ಅಳಿಯಂದ್ರು ಆ ವಿಷಯನ ತಲೆಗಚ್ಕೊಂಡು ಮನಸ್ಸು ಕೆಡಿಸ್ಕೊಂಡು ಕುಡಿದು ರಸ್ತೆಯಲ್ಲಿ ಯಾರ ಜೊತೆ ಜಗಳ ಮಾಡ್ಕೊಂಡು ಹೊಡೆದಾಟ ಮಾಡ್ಕೊಂಡು ನಾನು ಅದನ್ನ ಈಗ ತಾನೇ ಕಣ್ಣಾರೆ ನೋಡ್ಕೊಂಬಂದೆ ಕಣಮ್ಮ. ಅದೆಲ್ಲ ನೋಡುವಾಗ ಎಷ್ಟು ಕಷ್ಟ ಆಗುತ್ತೆ ಅಂತ ಅದು ಮಾತುಗಳಲ್ಲಿ ಹೇಳಕ್ಕಾಗಲ್ಲ ಕಂದ. ವಾಟ್? ಅಳಿಯಂದ್ರ ವಿಷಯದಲ್ಲಿ ಮೊದಲನೇ ಸಾರಿ ಇದೇ ತರದೊಂದು ಅನುಭವ ನನಗಾಗಿತ್ತು. ಕುಡ್ಕೊಂಡು ರಸ್ತೆಯಲ್ಲಿ ವಾಮಿಟ್ ಮಾಡ್ತಾ ಇರುವಾಗ ನಾ ಅದನ್ನು ನೋಡಿ ಅವ್ರ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ. ಆಮೇಲೆ ಗೊತ್ತಾಯ್ತು ಅವ್ರಿಗೆ ಕುಡಿಯೋ ಅಭ್ಯಾಸ ಇಲ್ಲ ಅಂತ. ಆದ್ರೆ ಇವತ್ತು ಅವರೇ ಆ ದುರಭ್ಯಾಸಕ್ಕೆ ಬೀಳೋ ತರ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆಯಲ್ಲ. ಇದ್ಯಾಕೋ ನನಗೆ ಸರಿ ಅನ್ನಿಸ್ತಾ ಇಲ್ಲ ಕಂದ, ಸರಿ ಅನ್ನಿಸ್ತಾ ಇಲ್ಲ. ಸರಿ ಅಣ್ಣ, ನೀನ್ ಹೇಳ್ತಿರೋದು ಸರಿನೇ ಇದೆ. ಈಗ ನನ್ ಏನ್ ಮಾಡ್ಬೇಕು ಹೇಳು? ಅದು ಏನು ಇಲ್ಲ ಕಂದ. ನೀನ್ ಆಗಾಗ ಅಳಿಯಂದ್ರ ಹತ್ರ ಮಾತಾಡ್ತಾ ಅವ್ರ ಮನಸ್ಸಲ್ಲಿ ಹುಟ್ಟುತ್ತಲ್ಲ ಅನುಮಾನಗಳು, ಅದನ್ನೆಲ್ಲ ಪರಿಹಾರ ಮಾಡ್ತಾ ಇದ್ರೆ ತೊಂದರೆ ಇಲ್ಲ ಅಂತ ನಮ್ಗನ್ಸುತ್ತೆ. ಏನ್ ಸುಮತಿ? ಹೌದು ರೀ. ಅಮ್ಮ ಕಂದ, ಅದು ಅಲ್ಲದೆ ಸಿದ್ಧಾರ್ಥರಿಗೆ ಅವ್ರನ್ನ ಮನೆ ಕರ್ಕೊಂಡೋಗಿದ್ದಾರೆ. ನನಗನ್ಸುತ್ತೆ ನೀನೀಗ ಶಾಂತಿ ನಿವಾಸಕ್ಕೆ ಹೋಗಿ ಅವ್ರ ಹತ್ರ ಮಾತಾಡಿ ಸ್ವಲ್ಪ ಸಮಾಧಾನ ಮಾಡಿ ಬಂದ್ರೆ ಒಳ್ಳೇದು ಅಂತ. ನಿನಗೇನನ್ಸುತ್ತೆ? ನೀನೇ ಹೇಳೋಣ. ನಾನು ನಿನ್ ಹಾಗೆ ತಾನೆ, ನಾನ್ ಏನ್ ಬೇಕಾದ್ರೂ ಸಹಿಸ್ಕೋತೀನಿ. ಆದ್ರೆ ಈ ಹಾಳ್ ಕುಡ್ತಾ ಮಾತ್ರ ನನ್ ಕೈಲಿ ಸಹಿಸ್ಕೊಳ್ಳೋದಿಕ್ಕಾಗಲ್ಲ. ಏನಣ್ಣ ಅಂತ ದುರ್ಬುದ್ಧಿ? ಸಮಸ್ಯೆ 1000 ಬರ್ಲಿ, ಅದಕ್ಕೆ ಕುಡ್ಕೊಂಡ್ ತೂರಾಡ್ತಾರ? ಯಾರಾದ್ರೂ ಕುಡ್ಕೊಂಡ್ ಗಲಾಟೆ ಮಾಡ್ತಾರ? ತೂರಾಡ್ಬಿಟ್ರೆ ಸರಿ ಹೋಗ್ಬಿಡತ್ತಾ? ಆಯ್ತಪ್ಪ, ಈಗ ನೀವಿಬ್ರೆ ಚೆನ್ನಾಗಿ ಯೋಚನೆ ಮಾಡಿ. ಇದೇ ಕೆಲ್ಸನ ಗಂಡನ್ ಜಾಗದಲ್ಲಿ ಹೆಂಡತಿ ಇದ್ದು ಅವಳು ಕುಡ್ದು ಬೀದಿಲ್ ನಿಂತ್ಕೊಂಡು ಗಲಾಟೆ ಮಾಡ್ಕೊಂಡ್ ಬಂದ್ರೆ ಚೆನ್ನಾಗಿರತ್ತಾ? ಅದು ಹೋಗ್ಲಿ ಅಂತ ಬಿಟ್ಬಿಡ್ತಾರಾ? ಹಂಗೆ ತಾನೇ ಇದ್ದುನು. ಎಲ್ಲ ಗಂಡಸ್ರು ತರ ನಾನು ಇರ್ತೀನಿ ಅನ್ನೋದಾದ್ರೆ ಸುಶಾಂತಕ್ ಯಾಕಣ್ಣ ಬೆಲೆ ಕೊಡ್ಬೇಕು? ಅವ್ರು ಎಷ್ಟು ಓದ್ಕೊಂಡಿದ್ದಾರೆ, ಒಂದ್ ದೊಡ್ಡ ಕಂಪನಿ ನಡೆಸ್ತಿದ್ದಾರೆ. ಈ ತರ ಕೀಳ್ಮಟ್ಟಕ್ಕೆ ಇಳಿತಾರ ಯಾರಾದ್ರೂ? ಛೀ, ಸೊಸೈಟಿನಲ್ಲಿ ಎಷ್ಟು ಒಳ್ಳೆ ಹೆಸರಿದೆ ಅವ್ರಿಗೆ. ಇಂಥ ಕೆಲಸ ಮಾಡದವರು. ಅಚ್ಚು, ನೀನ್ ಹೇಳೋದು ನಿಜಮ್ಮ. ನಾವು ಇದಕ್ಕೆಲ್ಲ ಪ್ರೋತ್ಸಾಹ ಕೊಡಲ್ಲ. ಆದ್ರೆ ಅವರು ಶುರು ಮಾಡಿರೋದನ್ನ ಇಲ್ಲಿಗೆ ನಿಲ್ಸಲ್ಲ. ಆ ಕುಡ್ತದ ಚಟ ಇದೆಯಲ್ಲ, 2 ಕುಟುಂಬದ ನೆಮ್ಮದಿಗೆ ಬೆಂಕಿ ಇಟ್ಬಿಡುತ್ತಮ್ಮ. ಆಯ್ತು, ಅದಕ್ಕೆ ನಾನು ಅದನ್ನಿಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಸರಿ, ನಾನು ಅಲ್ಲಿಗೆ ಹೋಗ್ತೀನಿ. ಸುಶಾಂತ್ ಅವ್ರ ಹತ್ರ ಮಾತಾಡ್ತೀನಿ. ಆದ್ರೆ ಈಗ ಹೋಗಲ್ಲ. ಈಗ ಹೋದ್ರೆ ಅವ್ರು ಮಾಡಿರೋ ಕೆಲ್ಸಕ್ಕೆ ನಾನು ಹೋಗಿ ಇನ್ನೂ ಸಪೋರ್ಟ್ ಮಾಡ್ದಂಗಾಗತ್ತೆ. ಪ್ಲೀಸ್ ಇಬ್ರು ನನ್ನ ತಪ್ಪು ತಿಳ್ಕೊಬೇಡಿ. ನಾಳೆ ಬೆಳಗ್ಗೆ ಪಕ್ಕ ಹೋಗಿ ನಾನು ಮಾತಾಡ್ಕೊಂಡ್ ಬರ್ತೀನಿ. ಅದು ಅವರು ನಾರ್ಮಲ್ ಆಗಿದ್ರೆ ಮಾತ್ರ. ಮತ್ತೆ ಏನಾದ್ರೂ ಕುಡ್ಕೊಂಡು ಆ ಥರ ಏನಾದ್ರೂ ಇದ್ರೆ ಅಷ್ಟೇ. ಆಮೇಲೆ ಕರ್ಮ. ರೀ, ಈ ವಿಷಯದಲ್ಲಿ ಅಚ್ಚು ಹೇಳ್ತಿರೋದು ಸರಿಗಿದೆ ರೀ. ಅವಳು ಕೇಳ್ತಿರೋ ಪ್ರಶ್ನೆಗೆ ನಮ್ಮ ಹತ್ರ ಯಾವ ಉತ್ತರನೂ ಇಲ್ಲ. ಹೌದು ಸುಮತಿ, ಈ ಸಂದರ್ಭದಲ್ಲಿ ಅಚ್ಚು ಅಲ್ಲಿಗೆ ಹೋಗದೆ ಇರೋದು ಸರಿ. ಮೊದಲೇ ಸುಶಾಂತ್ ಕುಡ್ದಿದ್ದಾನೆ. ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಅಚ್ಚು ಅಲ್ಲಿ ಹೋಗಿ ಅಲ್ಲೇನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ
ಬೇಡ ಸುಮತಿ. ಅಚ್ಚು ತಗೊಂಡಿರೋ ನಿರ್ಧಾರ ಸರಿಯಾಗೇ ಇದೆ. ಅವಳು ಬೆಳಗ್ಗೆನೆ ಹೋಗ್ಲಿ. ಸರಿ ರೀ. ನೋಡಮ್ಮ ಹೆಂಗಾಡ್ತಿದ್ದ ನೋಡಮ್ಮ ಇವನು. ಅಮ್ಮ ಇವನು ಕುಡಿದು ರಸ್ತೆಯಲ್ಲಿ ಗಲಾಟೆ ಮಾಡ್ತಿದ್ದನ್ನ ವೀರಣ್ಣ ಭಾವ ನೋಡ್ಬಿಟ್ರು. ಯಾರು ವೀರಣ್ಣ? ಏಯ್ ಸುಶಾಂತ್, ಏನೇನೋ ಮಾತಾಡ್ಬೇಡ. ವೀರಣ್ಣ ಅವ್ರ ಕಣ್ಣು ನೋಡಿದ್ದು. ಯಾರು ನೋಡಿದ್ರು ನನಗೇನು? ವೀರಣ್ಣ ಅಂತೆ, ವೀರಣ್ಣ. ಏನು ಆಗಿದೆ ನಿನ್ಗೆ? ಏನು ನಿನ್ ದುಶ್ಚಟ ಇದು? ನಿಮ್ಮಪ್ಪ ಏನಾದ್ರೂ ಬದುಕಿದಿದ್ರೆ ನಿನ್ನ ಅವತಾರ ನೋಡಿದ ತಕ್ಷಣ ಪ್ರಾಣ ಬಿಟ್ಬಿಡ್ತಿದ್ರು ಕಣೋ. ಯಾಕೋ ಹೀಗ್ ಮಾಡ್ತಿದ್ಯಾ ನೀನು? ಏ ಸುಶಾಂತ್, ಯಾಕೋ ಹಿಂಗಾಡ್ತಿದ್ಯಾ ನೀನು? ಏನಮ್ಮ ಮಾಡಿದೆ ನಾನು? ಏನ್ ಮಾಡಿದೆ? ನೀವೇನು ಮಾಡೇ ಇಲ್ವಾ? ಈ ಮನೇಲಿ ಯಾರು ಏನು ಮಾಡೇ ಇಲ್ಲ. ಓ, ಬಿಟ್ಬಿಡ್ತೀಯಾ? ನಾನೊಬ್ಬ ನಿಮ್ಮೆಲ್ರಿಗೂ ಬಿಟ್ಟು ಸಿಕ್ಬಿಡ್ತೀರಲ್ಲ. ಲಾಸ್ಟ್ ಕೊನೆ ಮಗ ನಾನು. ಅದಕ್ಕೆ ನನಗೆ ಬಾಯಿಗೆ ಬಂದಂಗೆ ಮಾತಾಡ್ತೀರಾ ಅಲ್ಲ? ಈಗ ಒಂದು ಕೆಲಸ ಮಾಡಿ, ನಾನು ಕೇಳೋದು ಉತ್ತರ ಕೊಡಿ. ನಾನು ಕೇಳದ್ನ ಅಣ್ಣ ತಂಗಿ ಹತ್ರ ಹೋಗ್ಬಿಟ್ಟು ನಂಗೆ ಮದುವೆ ಮಾಡ್ಕೊಡಿ ಅಂತ ಕೇಳದ್ನ. ಅವನು ವೀರಣ್ಣ ಊರಿಗೆ ದೊಡ್ಡ ಮನುಷ್ಯ ಅಂತೆ. ಮೀಸೆ ಹತ್ರ ಹೋಗಿ ನಾನು ಕೇಳದ್ನ ಸೆಕೆಂಡ್ ಮ್ಯಾರೇಜ್ ಮಾಡ್ಕೋಬೇಕು, ನಾನು ನಿನ್ನ ತಂಗಿ ಮದುವೆ ಮಾಡ್ಕೊಡು ಅಂತ ನಾನು ಕೇಳದ್ನ. ನಿಜ ಹೇಳಿ, ನಾನು ಅಷ್ಟೊಂದು ಚೀಪ? ನನ್ನ ಪೊಸಿಷನ್ ಗೊತ್ತಾ? ಆ ಮೀಸೆಗೆ ನಾನು ಯಾರು ಅಂತ ಗೊತ್ತಾ? ಅಮ್ಮ ನೀನೇ ಹೇಳಿ, ನಾನು ಯಾರು ಮಗ ಅಂತ ಗೊತ್ತಾ ಮೀಸೆಗೆ? ಓ, ಅವನೇನ್ ದೊಡ್ಡ ಮನುಷ್ಯ. ಅವನ್ ದೊಡ್ಡ ಮೀಸೆ ಇಟ್ಕೊಂಡ್ಬಿಟ್ರೆ ಅವನೇನ್ ದೊಡ್ಡ ಪಾಳೆಗಾರನ? ಅವನ್ ತಪ್ಸ್ಕೊಂಡು ಓಡಾಡೋ ದೊಡ್ಡ ಮನುಷ್ಯ. ಏಯ್ ಸುಶಾಂತ್, ಏನ್ ಮಾತಾಡ್ತಿದ್ಯಾ? ಪ್ರಜ್ಞೆ ಇದೆಯೇನೋ? ಮಾತಿನ ಮೇಲೆ ನಿಗಾ ಇರ್ಲಿ. ಬಿಡಲಿ. ಸುಶಾಂತ, ಈಗ ಅಂತೆ ಪ್ರಜ್ಞೆ ಅಂತೆ, ಬಿಡ. ಸುಶಾಂತ, ಏನು ಆಗಿದೆ ನಿನ್ಗೆ? ಯಾಕೋ ಸಿದ್ದು ಹೀಗಾಡ್ತಾ ಇದ್ದಾನೆ ಇವನು? ಇನ್ನು ಏನೇನ್ ನೋಡ್ಬೇಕು ಈ ಕಣ್ಣಲ್ಲಿ? ಏನಾಗಿದೆ ನಂಗೀಗ? ಯಾಕೆಲ್ಲ ಏನೇನೋ ಮಾತಾಡ್ತಿದ್ದೀರಾ? ಬಿಡ ಕೈ ನೀನ್ ಫಸ್ಟ್. ಐ ಆಮ್ ಫುಲ್ ಸ್ಟೇಟ್. ಏ ಸುಶಾಂತ್, ಏನ್ ಮಾತಾಡ್ತಾ ಇದ್ಯಾ? ಪ್ರಜ್ಞೆ ಇದೆಯಾ? ಮಾತಿನ ಮೇಲೆ ನಿಗಾ ಇರ್ಲಿ. ಬಿಡಲ್ಲೇ, ನಾನು ನೋಡ್ತಾ ಇದ್ದ ಆಗ್ಲಿಂದ ಕೈ ಹಿಡ್ಕೊಂಡಿದ್ದೆ. ಏನ್ ಮಾಡ್ತೀರಿ? ಏನ್ ಅಷ್ಟು ದೊಡ್ಡವರಾಗಿ ತಪ್ಪು ಮಾಡಿದ್ದು ಅಲ್ದೆ ಎಷ್ಟು ಮಾತಾಡ್ತಿದ್ಯಾ ಸುಶಾಂತ ನೀನು?